ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಆರೋಪ ಮಾಡಿದರು. ಬಿಜೆಪಿ ಆಡಳಿತಾವಧಿಯಲ್ಲೇ ಅತಿ ಹೆಚ್ಚು ವಕ್ಫ್ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನಾವಲ್ಲ, ಶುರು ಮಾಡಿದ್ದೇ ಅವರು ಅಂತಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಅಂದಿನ ವಿಧಾನ ಮಂಡಲ ಸಮಿತಿ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದು ಬೆಂಗಳೂರಿನಲ್ಲಿ ವಕ್ಫ್ ಆಸ್ತಿ ಭೂ ಕಬಳಿಕೆಯಾಗ್ತಾ ಇತ್ತು. ಕಮರ್ಷಿಯಲ್ ಮಾಡೋದಕ್ಕೆ ವಕ್ಫ್ ಆಸ್ತಿಯನ್ನು ದುರ್ಬಳಕೆ ಮಾಡ್ತಾ ಇದ್ರು. ರಸ್ತೆಗೋಸ್ಕರ ಹೋಟೆಲ್ ನಿರ್ಮಾಣಕ್ಕೆ ವಕ್ಫ್ ಆಸ್ತಿ ಕಬಳಿಸಿದವರಿಗೆ ನಾವು ನೋಟಿಸ್ ಕೊಟ್ಟಿದ್ವಿ ನಮ್ಮ ಅವಧಿಯಲ್ಲಿ. ಕಾಂಗ್ರೆಸ್ ಅವಧಿಯಲ್ಲೂ ನೋಟಿಸ್ ಕೊಟ್ಟಿದ್ದಾರೆ. ನಾವು ಕೊಟ್ಟಿದ್ದು ಬೇರೆ ಲೆಕ್ಕಾಚಾರ. ಅದು ಕಮರ್ಷಿಯಲ್ ಆಗಿ ಬಳಕೆ ಮಾಡ್ಕೋತಾ ಇದ್ರು, ಮತ್ತೆ ಅದು ದುರ್ಬಳಕೆ ಆಗ್ತಾ ಇತ್ತು. ಹಾಗಾಗಿ ನೋಡಿ, ಕಾಂಗ್ರೆಸ್ ಅವಧಿಯಲ್ಲಿ 1201 ನೋಟಿಸನ್ನು ಇಲ್ಲಿ ತನಕ ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ಅವಧಿಯಲ್ಲಿ 1735 ನೋಟಿಸ್, ಅವ್ರದೇ ಹೈಯೆಸ್ಟ್ ಅಂತ. ಬಿಜೆಪಿ ಸರ್ಕಾರದಲ್ಲಿ ಅತಿ ಹೆಚ್ಚು ನೋಟಿಸ್ಗಳನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನ ಈಗ ಏನು ವಿಧಾನ ಪರಿಷತ್ ಆ ಟೈಮಲ್ಲಿ ವಿಧಾನ ಮಂಡಳ ಸಮಿತಿ ಆದಂಥ ಕುಮಾರ್ ಬಂಗಾರಪ್ಪ ಅವರು ಆ ಟೈಮಲ್ಲಿ ಇದ್ದಾಗ ಜಾಸ್ತಿ ನೋಟಿಸ್ ಕೊಡು ಅನ್ನುವಂಥ ಮಾತಿ ಕೇಳಿ ಬರ್ತಿದೆ. ಈಗ ಅವರೇ ಜೊತೆಗಿದ್ದಾರೆ, ನಮ್ಮ ಜೊತೆ ಕೇಳೋಣ ಸರ್. ಈಗ ನಿಮ್ಮ ಟೈಮಲ್ಲಿ ಬಿಜೆಪಿ ಸರ್ಕಾರ ಟೈಮಲ್ಲಿ ಜಾಸ್ತಿ ಅತಿ ಹೆಚ್ಚು ನೋಟಿಸ್ ಕೊಟ್ಟಿದೆ ಅಂದರೆ ವಫ್ ಆಸ್ತಿಯನ್ನು ಸೊ ಅದನ್ನ ಪಾಣಿಯನ್ನು ಚೇಂಜ್ ಮಾಡ್ಕೊಳ್ಳುವಂಥದ್ದು ನಿಮಗೆ ಹೇಳಿರುವಂಥದ್ದು ಅನ್ನುವಂಥದ್ದು. ಸೊ ನೀವು ಆಲ್ರೆಡಿ ಸಮಿತಿ ಯಾವಾಗ ಅಧ್ಯಕ್ಷಿದ್ರಿ, ಸೊ ಏನು ಸರ್ ಹೆಚ್ಚು ನೋಟಿಸ್ ಕೊಟ್ಟಿರೋ ಅನ್ನುವಂಥದ್ದು? 100% ನಾವು ಏನು ನೋಟಿಸ್ ಇಶ್ಯೂ ಮಾಡಿದ್ವಿ, ಬ್ಯಾಂಗ್ಳೂರ್ ಆ್ಯಂಡ್ ಸರೌಂಡಿಂಗ್ ಪ್ರಾಪರ್ಟೀಸ್ ಯಾರು ಭೂ ಕಬಳಿಕೆಯನ್ನು ಕಮರ್ಷಿಯಲ್ ಆಗಿ ಮಾಡಿದ್ರು ಅವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಬಿ ಜೆ ಪಿ ಅವಧಿನಲ್ಲಿ ಯಾರು ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಪ್ರಾಪರ್ಟೀಸ್ಗಳನ್ನ ಕಮರ್ಷಿಯಲ್ ಆಗಿ ಅಥವಾ ಲ್ಯಾಂಡನ್ನು ಯಾವುದಕ್ಕೆ ಕೊಟ್ಟಿದ್ರು ಅದಕ್ಕೆ ಇಶ್ಯೂ ಮಾಡಿದೆ. ರೈತರ ಪಾಣೆ ಬೀದರ್ಗೆಲ್ಲರಿಗೂ ಯಾರಿಗೂ ಇಶ್ಯೂ ಮಾಡಲಿಲ್ಲ. ಅವಾಗ ರೈತರು ಎಲ್ಲ ಥ್ರೂಔಟ್ ಕರ್ನಾಟಕ ನಾವು ರೈತರು ಇರ್ತಕ್ಕಂಥದ್ದು ಉಳುವವನೇ ಹೊಲದೊಡೆಯ ಅನ್ನೋದ್ರ ಮೇಲೆ ಅವರಿಗೇ ರಕ್ಷಣೆ ಕೊಡ್ತಕ್ಕಂಥ ವಿಚಾರದಲ್ಲಿ ಬದ್ಧತೆನ ತೋರಿಸಿದ್ದು. ಓನ್ಲಿ ಫಾರ್ ಕಮರ್ಷಿಯಲ್ ಪ್ರಾಪರ್ಟೀಸ್ ಬ್ಲಡ್ ಬ್ಯಾಂಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಮರ್ಷಿಯಲ್ ಮಾಡಿದವರು, ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಯಾವ ಉದ್ದೇಶಕ್ಕೆ ಬಂದಿದೆ ಅದನ್ನು ತಗೊಂಡು ಹೋಗ್ಬಿಟ್ಟು ಹೋಟೆಲ್ ಮಾಡಿದವರು, ರಸ್ತೆಗಳನ್ನ ಮಾಡಿದವರು, ಇಂಥವ್ರಿಗೆ ನೋಟಿಸ್ ಕೊಡಿಸ್ಬಿಟ್ಟು ಡಿ ಸಿ ಅವ್ರ ಸಭೆಗಳು ಮಾಡಿದ್ರಿ ಯಾವಾಗ ಸರ್? ಜಿಲ್ಲಾಧಿಕಾರಿಗಳಿಗೆಲ್ಲ ಭೇಟಿ? ಎಸ್ ನಾನು ಡೀಟೇಲ್ಸ್ನಲ್ಲಿ ಬನ್ನಿ. ಎಲ್ಲದನ್ನೂ ಅಲ್ಲ, ಕಾಂಗ್ರೆಸ್ ಮಾಡ್ತಕ್ಕಂಥ ಸಂದರ್ಭ ಕಾಂಗ್ರೆಸ್ ಮಾಡಿದೆ, ಬಟ್ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಇದು ಪ್ರಮುಖವಾಗಿ ಅವತ್ತಿನ ಏನು ಸಮಿತಿ ಮಂಡಲ ಸಮಿತಿ ಅಧ್ಯಕ್ಷ ಇರ್ತಕ್ಕಂಥ ವಿಧಾನ ಮಂಡಲ ಸದಸ್ಯ ಅಧ್ಯಕ್ಷ ಇರ್ತಕ್ಕಂಥ ಕುಮಾರ ಬಂಗಾರಪ್ಪ ಅವರ ಮತ್ತು ಪ್ರಮುಖ ಅವ್ರಿಗೆ ಹೇಳ್ತಾ ಇರುವಂಥದ್ದು, ಅವತ್ತು ಕಮರ್ಷಿಯಲ್ ಏನು ಮಾಡ್ತಾ ಇದ್ರು ಆ ಉದ್ದೇಶಕ್ಕೆ ನಾವು ಹೆಚ್ಚು ನೋಟಿಸ್ ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಈಗ ಕೊಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಆಚಿಬ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.